ಇವತ್ತು ಗೊತ್ತಾಯ್ತದೆ ನಮ್ಮ ಜನಕ್ಕೆ. ಇವತ್ತು ಕುಮಾರಸ್ವಾಮಿ ಖಾಲಿ ಮಾಡ್ತಾ ಇದ್ದಾರೆ, ನಿಖಿಲ್ ಆಸ್ತಿ ಹುಡುಕ್ತಾರೆ ಎಕ್ಸ್ಟಿಕ್ಯೂಟು. ಆ ನೀರಾವರಿ ಋಣವೇ ಇವತ್ತು ಚನ್ನಪಟ್ಟಣ ಜನ ತೀರಿಸಿದ್ದಾರೆ. ಇಡೀ ಸರ್ಕಾರನೇ ಬಂದು ಸಚಿವ ತಂಡನೇ ಬಂದು ಚನ್ನಪಟ್ಟಣ ತಾಲೂಕು ವರ್ಕ್ ಮಾಡಿ ಅದಕ್ಕೆ ಖಾಲಿ ನಿಖಿಲ್ ಖಾಲಿ. ಕನ್ನಡದ ಸ್ವಾಭಿಮಾನದ ಚನ್ನಪಟ್ಟಣ ಜನತೆ ಅವರು ಅವ್ರ ಸ್ವಾಭಿಮಾನನ ಎತ್ತಿ ತೋರಿಸಿದ್ದಾರೆ. ಯೋಗೇಶ್ ಗೆಲುವು, ಇತಿಹಾಸದ ಗೆಲುವು. ಚನ್ನಪಟ್ಟಣ ತಾಲೂಕಿಗೆ ಅಷ್ಟೇ ಅಲ್ಲ ಗ್ರಹಣ ಹಿಡಿದಿದ್ದು, ಇಡೀ ರಾಮನಗರ ಜಿಲ್ಲೆಗೆ ಪೂರ್ಣವಾದಂಥ ಗ್ರಹಣ ಹಿಡಿದಿತ್ತು. ಅದು ಇವತ್ತು ಇಂದು ಬಿಟ್ಟಿದೆ. ಚನ್ನಪಟ್ಟಣದ ಮಹಿಳೆಯರ ಪಾದವೇಗತೆ ಎಲ್ಲಿದೆಯಪ್ಪ ನಿಖಿಲು? ಕುಮಾರಸ್ವಾಮಿಗೆ ಒಳ್ಳೆ ರೈತರು ಪಾಠ ಕಲ್ಸವ್ರೆ. ಪಿ ಮಾರ್ಕು, ಡಿ ಮಾರ್ಕು, ಕ್ಯೂ ಮಾರ್ಕು ಏನಾರ ಇರಲಿ, ವಿ ಮಾರ್ಕು, ವಿ ಫಾರ್ ವೋಟ್ ಮಾರ್ಕಲ್ಲಿ ನಮ್ಮ ಯೋಗೇಶ್ ಅಣ್ಣ ಗೆಲ್ಸೋರ ಅಣ್ಣ. ಇವರು ಚನ್ನಪಟ್ಟಣ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಇಲ್ಲಿ ಮಂಡ್ಯಕ್ಕೆ ಹೋಗ್ಬಿಟ್ಟು MP ಗೆ ಟಿಕೆಟ್ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಯಾಕೆಂತ ಗೆದ್ದಿರೋ ಕ್ಷೇತ್ರ ಬಿಟ್ಬಿಟ್ಟು ಹೋಗ್ಬಾರ್ದಿತ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನೆ ಟಿಕೆಟ್ ಕೊಡಿಸ್ಬಿಟ್ಟು ಗೆಲ್ಸ್ಕೊಬರೋಂಥ ಕೆಲಸ ಮಾಡಬೇಕಿತ್ತು. ಇವತ್ತು ಗೊತ್ತಾಯ್ತದೆ ನಮ್ಮ ಜನಕ್ಕೆ. ಇವತ್ತು ಕುಮಾರಸ್ವಾಮಿ ಖಾಲಿ ಮಾಡ್ತಾ ಇದ್ದಾರೆ, ನಿಖಿಲ್ ಆಸ್ತಿ ಹುಡುಕ್ತಾರೆ ಎಕ್ಸ್ಟಿಕ್ಯೂಟು. ಅವ್ರು ಹೇಳ್ತಾರ 125 ಕೆರೆ ನೀರು ತುಂಬಿಸ್ತು ಅಂತ. ಇವಾಗ ಬಂದು ಹೇಳು ಕೇಳಿ ಸರ್, ಯಾರಿದ್ರು ಅವರು ಮೀಡಿಯಾದವ್ರ ಹತ್ರ ಅವತ್ತೆಲ್ಲ ಹೇಳ್ತಿದ್ರಲ್ಲ. ಇವತ್ತು ಯೋಗೇಶ್ವರ್ ಏನು ಶಕ್ತಿ ಏನು ತೋರಿಸಿದ್ರು, ಇವತ್ತು ಹೇಳಿ ಸರ್ ಅವ್ರನ್ನ ಕರೆಸಿ. 125 ಕೆರೆ ತುಂಬಿಸ್ತು ಅಂತ ಹೇಳ್ತಿದ್ರಲ್ಲ, JDS ಬರಬೇಕು. DK ಶಿವಕುಮಾರ್ ಸಾಧನೆ, ಸುರೇಶ್ ಅವ್ರ ಸಾಧನೆ, ಸಿದ್ದರಾಮಯ್ಯನ ಸಾಧನೆ, 5 ಗ್ಯಾರಂಟಿಗಳು ಪ್ಲಸ್ ಅದರಲ್ಲಿ ಯೋಗೇಶ್ ಬರೋ ಚನ್ನಪಟ್ಟಣ ತಾಲೂಕಲ್ಲಿ ನೀರಾವರಿ ಮಾಡಿ ಗತಾಯ ನೀರಾವರಿ ಮಾಡಿದ್ದಾರೆ. ಆ ನೀರಾವರಿ ಋಣವೇ ಇವತ್ತು ಚನ್ನಪಟ್ಟಣ ಜನ ತೀರಿಸಿದ್ದಾರೆ. ತುಂತೂರು ವಿಶ್ವನಾಥ್ ವರ್ಕ್ ಮಾಡಿದ್ದಾರೆ, ರಂಗನಾಥಣ್ಣ ವರ್ಕ್ ಮಾಡಿದ್ದಾರೆ. ಎಲ್ಲ ಇಡೀ ಸರ್ಕಾರನೇ ಬಂದು ಸಚಿವ ತಂಡನೇ ಬಂದು ಚನ್ನಪಟ್ಟಣ ತಾಲೂಕು ವರ್ಕ್ ಮಾಡಿ ಅದಕ್ಕೆ ಖಾಲಿ ನಿಖಿಲ್ ಖಾಲಿ. ನಾವು ಚನ್ನಪಟ್ಟಣದ ಮತದಾರರು ಅವ್ರ ಸ್ವಾಭಿಮಾನನ ಎತ್ತಿ ತೋರಿಸಿದ್ದಾರೆ ಚನ್ನಪಟ್ಟಣದಲ್ಲಿ. ಈ ಟೈಮು ಯೋಗೇಶ್ವರ್ ಇತಿಹಾಸ ಅಂತಲ್ಲ, ನಮ್ಮ ಪಕ್ಷದ ಇತಿಹಾಸನ ಕನ್ನಡದ ಸ್ವಾಭಿಮಾನದ ಚನ್ನಪಟ್ಟಣ ಜನತೆ ಅವರು ಅವ್ರ ಸ್ವಾಭಿಮಾನನ ಎತ್ತಿ ತೋರಿಸಿದ್ದಾರೆ. ಯೋಗೇಶ್ ಗೆಲುವು, ಇತಿಹಾಸದ ಗೆಲುವು. ನಮಗೆ ಅಂದರೆ ನಮ್ಮ ತಾಲೂಕಲ್ಲಿ 5 ಸಾರಿನೂ ನಾವು ಗೆದ್ದಿರಲಿಲ್ಲ ಕಾಂಗ್ರೆಸ್ ಅವರು. CP ಯೋಗೇಶ್ ಅವರು ಬಂದಿದ್ದಾಗಿ ನಮ್ಮ ಸಚಿವ ತಂಡನೇ ಬಂದು ನಮ್ಮ ಚನ್ನಪಟ್ಟಣದಲ್ಲಿ ಮಾಡಿರುವಂಥ ಸಾಧನೆಗೆ ನಮ್ಮ ಗೆಲುವು ಸಿಕ್ಕಿದೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ DK ಶಿವಕುಮಾರ್ ಅವರ ಕಾಂಗ್ರೆಸ್ನ ಗ್ಯಾರಂಟಿಗಳ ಒಂದು ಗೆಲುವು, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಕಿರೀಟ. ಹಾಗಾಗಿ ಚನ್ನಪಟ್ಟಣ ತಾಲೂಕಿಗೆ ಅಷ್ಟೇ ಅಲ್ಲ ಗ್ರಹಣ ಹಿಡಿದಿದ್ದು, ಇಡೀ ರಾಮನಗರ ಜಿಲ್ಲೆಗೆ ಪೂರ್ಣವಾದಂಥ ಗ್ರಹಣ ಹಿಡಿದಿತ್ತು. ಅದು ಇವತ್ತು ಇಂದು ಬಿಟ್ಟಿದೆ. ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಯಿಂದ ಜನತಾದಳ ಹೊರಗಡೆ ಹೋಗಿದೆ. ಇನ್ನು ನಾವು ಚನ್ನಪಟ್ಟಣ ತಾಲೂಕೇ ಆಗಲಿ, ರಾಮನಗರ ಜಿಲ್ಲೆ ಆಗಲಿ, ಬೆಂಗಳೂರು ಮುಂದೆ ಬರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಈಗ ನಾನು ಹೇಳ್ತಾ ಇದ್ದೀನಿ, ಈ ಗೆಲುವಿನಲ್ಲಿ ಹೇಳ್ತಾ ಇದ್ದೀನಿ. ಮಹಿಳೆಯರ ಪಾದವೇಗತೆ, ಚನ್ನಪಟ್ಟಣದ ಮಹಿಳೆಯರ ಪಾದವೇಗತೆ ಎಲ್ಲಿದೆಯಪ್ಪ ನಿಖಿಲು? ಚನ್ನಪಟ್ಟಣ ತಾಲೂಕಲ್ಲಿ ನೀರಾವರಿ ಅಧಿಕಾರ, ನೀರಾವರಿ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಹೇಳ್ತಿದ್ರಲ್ಲ. ಇವತ್ತು ನೀರಾವರಿ ಅಧಿಕಾರ ಅಂತಲೇ ಹೆಸರಾಗಿದ್ದಂಥ ನಮ್ಮ CP ಯೋಗೇಶ್ವರ್ ಅವರು ಇವತ್ತು ಗೆಲ್ಲಬೇಕು ಅಂದರೆ ಕಾರಣ ಅವ್ರು ಮಾಡಿರ್ತಕ್ಕಂಥ ನೀರಾವರಿ ಹಾಗೂ ಅವರ ಒಂದು ವಿನಯತೆ. ಏನೇನೋ ಬೇರೆ ಎಲ್ಲ ಹೇಳಿ ಅವ್ರ ಮೇಲೆಲ್ಲ ಇದು ಮಾಡ್ತಿದ್ರು. ಇವತ್ತು ಚನ್ನಪಟ್ಟಣ ತಾಲೂಕಿನ ಜನತೆಗೆ ನಾವು ಅವ್ರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಮೂಲಕ ತಿಳಿಸ್ತಾ ಇದ್ದೇವೆ. ಅಂಬೇಡ್ಕರ್ ಭವನ ಇರ್ಬೋದು, ಬಸ್ ಸ್ಟ್ಯಾಂಡ್ ಇರ್ಬೋದು, ಪ್ರತಿಯೊಂದು ಜನ ಏನು ಚನ್ನಪಟ್ಟಣದಿಂದ ಬೆಂಗಳೂರು ವಲಸೆ ಹೋಗಿರೋ ಅಷ್ಟು ಜನ ಈಗ ಬಂದು ವ್ಯವಸಾಯ ಮಾಡ್ತಾ ಇದ್ದಾರೆ. ಕೆರೆಕಟ್ಟೆಗಳು ತುಂಬಿದ್ದಾವೆ. ಇವತ್ತೇನಾರು ಗೆಲುವು ಕಂಡಿದ್ರೆ ಯೋಗೇಶ್ವರು ಇನ್ನೂ ಅಂತರದಿಂದ ಗೆಲ್ಲಬೇಕು ಅಂತ ನಮ್ಮ ಆಸೆ ಇತ್ತು. ಗೆದ್ದವ್ರು ಅಷ್ಟೇ ಸಾಕೋಣ. ಮಂಡ್ಯ ಉಸ್ತುವಾರಿ ಚಲವಣ್ಣ ತಗೊಂಡಿದ್ರು, DK ಸುರೇಶ್ ತಗೊಂಡಿರು, ಶಿವಕುಮಾರ್ ಸರ್ ತಗೊಂಡಿರೋ, ಇವ್ರಿಗೆಲ್ಲರಿಗೂ ಪೂರ್ವಕವಾದ ವಂದನೆಗಳನ್ನ. ನಮ್ಮ ಚನ್ನಪಟ್ಟಣದ ರೈತರುಗಳಿಗೆ ನಮ್ಮ ಎಲ್ಲರಿಗೆ ನಮಸ್ಕಾರ. ಒಂದು ಮಾತು, ಇವತ್ತು ಸಲ ಕುಮಾರಸ್ವಾಮಿಗೆ ಒಳ್ಳೆ ರೈತರು ಪಾಠ ಕಲ್ಸವ್ರೆ. ಏನು ಹೇಳೋರು ಇವರು ಅವರು ಅಂತ ಭೇದ ಭಾವ ಎಲ್ಲ ಮಾಡಿದ್ರು, ಏನೂ ನಡೀಲಿಲ್ಲ. ದೇವರು ಒಂದೇ ಕಡೆ ಯೋಗೇಶ್ವರ್ಗೆ ಗೆಲ್ತ. ಏನು ಹೇಳಿ, ಇನ್ಮೇಲೆ ಯಾರು ಮುಂದಕ್ಕೆ ಬರೋಕ್ಕಾಗಲ್ಲ. ಯೋಗೇಶ್ವರ್ ಒಂದೇ ಗೆಲ್ಲಲ್ಲ ಅವರೇ ಕಣ್ರಿ ಹೇಳ್ಕೊಟ್ಟಿದ್ದು. ಸುಮ್ಮನೆ ಹೇಳ್ಬಿಟ್ಟು ಸಮೀಕ್ಷೆ ಇಲ್ಲ. ನಮ್ಮ ಮಾಧ್ಯಮದವರು ಒಳ್ಳೆ ಕೆಲಸ ಮಾಡಿದ್ರು. ಏನು ಹೇಳಿ, ಎಲ್ಲರೂ ಒಂದೊಂದು ಸ್ವಲ್ಪ ದುಡ್ಡು ಮಾಡ್ಕೊಬಿಟ್ಟು JDS ಅಲ್ಲಿಂದ ಎಲ್ಲ ಅನುಕೂಲ ಆಗಿದ್ರು. ನಮ್ಮ ಯೋಗೇಶ್ವರನ ಪ್ಲಾನ್ ಹಾಕ್ಬಿಟ್ಟು ಎಲ್ಲರಿಗೆ ಮಾಧ್ಯಮದವ್ರಿಗೆಲ್ಲ ನಾನು ಗೆಲ್ಲಲ್ಲ ಅಂತ ಹೇಳಿದ್ರು. ಇತ್ತಾಗ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಮಾಡ್ಕೊಬಿಟ್ರು ಬಡವ್ರ ಬಗ್ರು. ಪಿ ಮಾರ್ಕು, ಡಿ ಮಾರ್ಕು, ಕ್ಯೂ ಮಾರ್ಕು ಏನಾರ ಇರಲಿ, ವಿ ಮಾರ್ಕು, ವಿ ಫಾರ್ ವೋಟ್ ಮಾರ್ಕಲ್ಲಿ ನಮ್ಮ ಯೋಗೇಶ್ ಅಣ್ಣ ಗೆಲ್ಸೋರ ಅಣ್ಣ. ಎಷ್ಟೇ ಅಭಿವೃದ್ಧಿ ಮಾಡೋರಂತ ಹೇಳ್ತಾವ್ರಲ್ವ, ಯಾಕೆ ವೋಟ್ ಹಾಕ್ಬೇಕಾಗಿತ್ತು ಯೋಗೇಶ್ ಅಣ್ಣಗೆ? ವೋಟ್ ಹಾಕ್ದವ್ರಂದ್ರೆ ಅಭಿವೃದ್ಧಿ ಮಾಡೋರಂತ. ನಾವಿಷ್ಟೇ ಹೇಳೋದು, ನಿಖಿಲ್ ಎಲ್ಲಿದೆಯಪ್ಪ ಅಷ್ಟೇ ಸರ್. ನಿಖಿಲ್ ಎಲ್ಲಿದೆಯಪ್ಪ? ಯೋಗೇಶ್ ಅಣ್ಣಗೆ ಜೈ, ಯೋಗೇಶ್ ಅವ್ರಿಗೆ ಫಸ್ಟ್ ಹೇಳಬೇಕು ಅಂತಂದರೆ ಚನ್ನಪಟ್ಟಣ ತಾಲೂಕಿನ ಯೋಗೇಶ್ವರ್ಗೆ ಯಾರ್ಯಾರು ವೋಟ್ ಮಾಡಿದಾರೋ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಹೇಳ್ತಾ ಇದ್ದೀನಿ.
ಏಕೆ ಅಂತಂದರೆ ನಾನು ಏನಕ್ಕೆ ಅಭಿನಂದನೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಅವರು ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರದಲ್ಲಿ MLA ಆಗಿಬಿಟ್ಟು ಯಾವೊಂದು ಕೆಲಸಗಳು ಏನೂ ಮಾಡಲಿಲ್ಲ. ಫಸ್ಟ್ ಆಫ್ ಆಲ್ ನಮಗೆ JDS ಕಾರ್ಯಕರ್ತರೆಲ್ಲ ಕೇಳ್ತಾರೆ ನೀವೇನಕ್ಕೆ ಇವ್ರು ವೋಟ್ ಮಾಡ್ತಾಯಿಲ್ಲ ಅಂತ. ಇವರು ಚನ್ನಮಣ ಕ್ಷೇತ್ರದಲ್ಲಿ ಗೆದ್ದುಬಿಟ್ಟು ಇಲ್ಲಿ ಮಂಡ್ಯಕ್ಕೆ ಹೋಗ್ಬಿಟ್ಟು MP ಗೆ ಟಿಕೆಟ್ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಯಾಕೆಂದರೆ ಗೆದ್ದಿರೋ ಕ್ಷೇತ್ರ ಬಿಟ್ಬಿಟ್ಟು ಹೋಗಬಾರ್ದಿತ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೇನೆ ಟಿಕೆಟ್ ಕೊಡಿಸ್ಬಿಟ್ಟು ಗೆಲ್ಸ್ಕೊಬರೋಂಥ ಕೆಲಸ ಮಾಡಬೇಕಿತ್ತು. ಈಗ ಯೋಗೇಶ್ವರ್ ಅವ್ರನ್ನ 3 ಸತಿಯಿಂದನೂ ತುಳ್ಕೊಂಡೇ ಬರ್ತಿದ್ದಾರೆ. ಯಾರು ದೇವೇಗೌಡ, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡ ಅವ್ರ ಫ್ಯಾಮಿಲಿ ಅವ್ರು ಎಲ್ಲರೂ ತುಳ್ಕೊಬತ್ತಿದ್ದಾರೆ. ಇಲ್ಲಿ ಯೋಗೇಶ್ವರ್ ಅವರು ಕೆಲಸ ಮಾಡಿರೋದ್ರಿಂದ ಯುವಕರು ಹಿರಿಯರು ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಏನಿದ್ದಾರೆ ಅವ್ರ ಕೆಲಸ ಏನು ಮಾಡಿದ್ದಾರೆ ಅದನ್ನೆಲ್ಲ ಒಪ್ಕೊಂಡು ಈ ಸತಿ ಗೆದ್ಕೊಬರೋಂಥ ಕೆಲಸ ಮಾಡಿದ್ದಾರೆ ನಮ್ಮ ಯೋಗೇಶ್ವರ್ ಅವ್ರಿಗೆ ಗೆದ್ದಿರೋದಕ್ಕೆ ಅವ್ರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನೀವು ಬಿಜೆಪಿ ಕಾರ್ಯಕರ್ತರ, JDS ಕಾರ್ಯಕರ್ತರು? ನಾವು ಆ್ಯಕ್ಚುಲಿ BJP ಕಾರ್ಯಕರ್ತರು. BJP ಪಕ್ಷದಲ್ಲಿ ನಮ್ಮ CN ಮಂಜುನಾಥ್ ಅವ್ರಿಗೆ ವೋಟ್ ಮಾಡಿಸ್ಕೊಂಡು ಎಲ್ಲರನ್ನೂ ಗೆಲ್ಸ್ಕೊ ಬಂದಿದ್ದೀನಿ. ಇಲ್ಲೂ ಅಷ್ಟೇನೇ ಎಲ್ಲ ಕಡೆಯೂ ಕೆಲಸ ಮಾಡಿಬಿಟ್ಟು ಇವ್ರನ್ನ ನಮ್ಮ ಮಂಜುನಾಥ್ ಅವ್ರನ್ನ ಗೆಲ್ಸಿದ್ದೀವಿ. ಇವಾಗ ನಮಗೆ ಪಕ್ಷಾಗತ ಅಲ್ಲ, ನಮಗೆ ವ್ಯಕ್ತಿಗತ ಕೆಲಸ ಮಾಡಿರೋದು. ಅದರಿಂದ ನಾವು ಯೋಗೇಶ್ವರನ ಆಯ್ಕೆ ಮಾಡಿಸಿದ್ದೀವಿ ಮತ್ತು ಗೆಲ್ಸಿದ್ದೀವಿ.